ಆ 7 ಗಂಟೆಯಿಂದ ರೋಗಿಯೊಬ್ಬರಿಗೆ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಆಂಬುಲೆನ್ಸ್ ಸಿಗಲಿಲ್ಲ. 108ರ ಬಗ್ಗೆ 1 ವರ್ಷದಿಂದ ನಾನು ಸರ್ಕಾರದ ಗಮನಕ್ಕೆ ತಂದು ಏನೂ ಪ್ರಯೋಜನ ಆಗಲಿಲ್ಲ. 108 ಸಿಗದೇ ಇರುವುದರಿಂದ ಇವತ್ತು 108 ಆಂಬುಲೆನ್ಸ್ ಖಾಸಗಿ ಆಂಬುಲೆನ್ಸ್ಗಳೆಲ್ಲ ಬಿಸಿ ಇತ್ತು. ಇದೀಗ ಗೂಡ್ಸ್ ಟೆಂಪೋದಲ್ಲಿ ನಾವು ಒಂದು ಕೋಟ್ ಇಟ್ಟು ಪರಿಸ್ಥಿತಿ ತಗೊಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ, ಇದು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ. ಒಬ್ಬರ ಜೀವನದಲ್ಲಿ ನೀವು ಆಟ ಆಡೋದು ಖಂಡಿತ ಸರಿಯಲ್ಲ. ತುಂಬಾ ಉಲ್ಬಣಗೊಂಡಿದ್ದಾರೆ ಅವರು. ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ? ಬೂತ್ ಟೆಂಪೋದಲ್ಲಿ ನಾವು ಒಂದು ಮನುಷ್ಯನನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ. ಇದರಿಗಿಂತ ನಾಚಿಕೆ ಹಿಡಿತಲ್ಲ ಬೇರೆ ಉಂಟ ನಮ್ಗೆ? ಪರಿಸ್ಥಿತಿ ತಗೊಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮರ್ಯಾದೆ ಉಂಟು ನಮಗೆ? ಈ ಪ್ರಜ್ಞಾವಂತ ನಾಡಲ್ಲಿ ಹೀಗೆ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ, ಇದು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ. ಪರಿಸ್ಥಿತಿ ಸೀರಿಯಸ್ ಇದ್ದಾರೆ. 2 ಗಂಟೆ ಆಯ್ತು ಇವರು ಸೀರಿಯಸ್ ಆಗಿ. ಸ್ಟ್ರೈಟ್ ಹೋದ್ರೆ ಹಾಗೆ ಹೋಗ್ತಲ್ಲ, ಸೀದಾ ಹೋಗ್ಬೋದಲ್ಲ ಹೈವೇಗೆ.